ಎಲ್ಲ ರೈತ ಬಾಂಧವರು ನಮಸ್ಕಾರ. ಸೊ ನಾವಿವತ್ತು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಭರತ್ ಅವರ ಕ್ಯಾಪ್ಸಿಕಮ್ ತೋಟದಲ್ಲಿ ಇದ್ದೀವಿ. ಸೊ ಇವತ್ತು ಅವರು ನಮ್ಮ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದಾರೆ ಈ ವರ್ಷ. ಸೊ ಅವ್ರ ಬಾಯಲ್ಲಿ ಏನೇನು ಯೂಸ್ ಮಾಡಿದ್ದಾರೆ, ಏನು ತೊಂದರೆಗಳು ಅಂತ ಕೇಳೋಣ. ಸರ್ ನಮಸ್ಕಾರ. ಸೊ ನಿಮ್ಮ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ನನ್ನ ಹೆಸರು ಭರತ್, ನಮ್ಮದು ಮುಳಬಾಗಿಲ, ಕೋಲಾರ ತಾಲೂಕು, ಕೋಲಾರ. ಎಷ್ಟು ವರ್ಷದಿಂದ ಕ್ಯಾಪ್ಸಿಕಮ್ ಬೆಳೀತಾ ಇದ್ದೀವಿ? 3 ವರ್ಷದಿಂದ. ಸೊ ಇಂಟ್ರೂಡರಾ ವೆರೈಟಿ ಹೈಬ್ರಿಡ್? ಸರಿ. ಸೊ ನಿಮಗೆ ಸಾಮಾನ್ಯವಾಗಿ ಏನೇನು ತೊಂದರೆಗಳು 3 ವರ್ಷದಿಂದ ಬೆಳೀತಾ ಇದ್ದೀರಲ್ವಾ, ತೋಟದಲ್ಲಿ ಏನೇನು ಪ್ರಾಬ್ಲಮ್ಸ್ ತೊಂದರೆಗಳನ್ನ ನೀವು ಅಬ್ಸರ್ವ್ ಮಾಡಿದ್ದೀರಿ? ಹೂವಿಗೆ ಉದುರೋದು, ಫ್ಲವರ್ ಡ್ರಾಪು, ಮತ್ತು ಕಾಯಿ ಸೈಜ್ ಇಲ್ಲ, ಮತ್ತು ಕಾಯಿಗೆ ಮಚ್ಚೆ ಬರೋದು. ಸೊ ಈಗ ಮಚ್ಚೆ ಯಾವ ರೀತಿ? ಈ ರೀತಿ ನಿಮಗೆ ಆ ಮಚ್ಚೆಗಳು, ಫ್ಲವರ್ ಡ್ರಾಪು ಮತ್ತು ಅನಿವನ್ ಸೈಜ್, ಕಾಯಿ ಸೈಜ್ ಎಲ್ಲ. ಇಳುವರಿನೂ ಕಡಿಮೆ ಇದೆ. ಈ ವರ್ಷ ಯಾವ ಪ್ರಾಡಕ್ಟ್ ಯೂಸ್ ಮಾಡಿದಿರಿ? ಈ ವರ್ಷ ಪಿಕಾನು, ಕ್ಯಾಲಿಟೆಚ್ಚು, ಅಮಿಫಾಲ್ಕೆ 3. ಸೊ ಕಿಕಾನ್ ಯೂಸ್ ಮಾಡೋದ್ರಿಂದ ಏನು ಉಪಯೋಗ ಆಯಿತು? ಕಾಯಿ ಸೈಜ್ ಬರೋದು, ಕಾಯಿ ಸೈಜ್ ಇಂಪ್ರೂವ್ಮೆಂಟು. ಫ್ಲವರ್ ಡ್ರಾಪ್ ಏನು ಅಬ್ಸರ್ವ್ ಮಾಡಿದ್ದಿಲ್ಲ? ಫ್ಲವರ್ ಡ್ರಾಪು ಓಕೆ. ಸೊ ಈ ಮಚ್ಚೆಗೆ ಏನು ಯೂಸ್ ಮಾಡಿದ್ರಿ? ಸೊ ಕ್ಯಾರೆಟಿಗೆ ಯೂಸ್ ಮಾಡೋದ್ರಿಂದ ನಿಮಗೆ ಬ್ಲಾಸಮ್ ಎಂಡ್ರಾಯ್ಟ್ ಇರ್ಬೋದು ಮತ್ತು ಈ ಥರ ಇನ್ಫೆಕ್ಷನ್ ಇರ್ಬೋದು ಎಲ್ಲ ಕಡಿಮೆ ಆಗಿದೆ. ಸೊ ಇವಾಗ ಇಳುವರಿ ಬಗ್ಗೆ ಏನು ಹೇಳ್ತೀರಿ? ಇಳುವರಿ ಇವಾಗೆಲ್ಲ ಓಕೆ ಆಗಿದೆ. ಸೊ ಇಳುವರಿ ಈ ವರ್ಷ ಚೆನ್ನಾಗಿ ಬಂದಿದೆ. ಸೊ ಇವಾಗ ಇವು ಕ್ಯಾಲಿಟೆಕ್ಕು ಮತ್ತು ಪಿಕಾನು, ಅಮಿಫಾಲ್ಕೆ 3 ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದಾರೆ. ಸೊ ಯೂಸ್ ಮಾಡಿದಾಗಿಂದ ನಿಮಗೆ ಫ್ಲವರ್ ಡ್ರಾಪ್ ಎಲ್ಲ ನಿಂತೋಗಿದೆ, ಕಾಯಿ ಸೈಜು. ಸೊ ನೀವು ನೋಡ್ಬೋದು ಕಾಯಿ ಸೈಜು ತೋರಿಸ್ಬೋದು. ಸೊ ಕಾಯಿ ಸೈಜು, ಶೈನಿಂಗು, ಕ್ವಾಲಿಟಿ ಇರ್ಬೋದು, ಚೆನ್ನಾಗಿ ಇಂಪ್ರೂವ್ಮೆಂಟ್ಸನ್ನು ನಮ್ಮ ಪಿಕಾನು, ಕ್ಯಾಲಿಟೆಕ್ ಯೂಸ್ ಮಾಡಿದ್ಮೇಲೆ ಸೊ ಬಂದಿದೆ. ಸೊ ರೈತರಿಗೆ ನೀವು ಏನು ಹೇಳ್ತೀರಿ? ಮೂರು ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಇಳುವರಿ, ಸೈಜು ಮತ್ತು ಹೂ ಡ್ರಾಪ್ ಎಲ್ಲ ಕಡಿಮೆ ಆಗುತ್ತೆ. ಇದೇ ಯೂಸ್ ಮಾಡಿ, ಎಲ್ಲ ರೈತರು ಯೂಸ್ ಮಾಡಿ, ಎಲ್ಲರೂ ಇದೇ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು.